ರಥವನ್ನ ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ ಕೊಂಡೊಯ್ಯಿರಿ, ಇಲ್ಲದೆ ಇದ್ರೆ ಇಲ್ಲೇ ನಿಲ್ಲಿಸಿ, ಯಾವುದೇ ಕಾರಣಕ್ಕೆ ಹಿಂದೆ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಒಂದು ಉದಾಹರಣೆ ನೋಡ್ರಿ, ಈಗೇನು ಒಳ ಮೀಸಲಾತಿ ಅಂತ ಮಾಡಿದ್ರಲ್ಲ, 560 ಪೋಸ್ಟ್ಗಳನ್ನ ಔದ್ಯೋಗಿಕವಾಗಿ ತುಂಬಿಕೊಂಡಿದ್ದಾರೆ. 560 ಪೋಸ್ಟ್ಗಳನ್ನು ತುಂಬಿಕೊಂಡು ಒಂದೇ ವರ್ಗಕ್ಕೆ 500ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಸಿ ವರ್ಗಕ್ಕೆ ಬರುವಂತಹ ಬೋವಿ, ಬಂಜಾರ, ಕೊರಮ, ಕೊರ್ಚ, ಅಲೆಮಾರಿಗಳಿಗೆ ಶೂನ್ಯ ಸಂಪಾದನೆ. ಇದಕ್ಕೆ ನ್ಯಾಯ ಅಂತಾರೇನು? ಇದಕ್ಕೆ ನ್ಯಾಯ ಅಂತಾರೇನಪ್ಪ? ಇದನ್ನ ಅಂಬೇಡ್ಕರ್ ಹೇಳಿದ್ದು. ಒಬ್ರಿಗೆ ಅನ್ನನೇ ಇಲ್ಲದೆ ಎಲ್ಲರಿಗೂ ಒಬ್ರಿಗೆ ಕೊಟ್ಬಿಡಿ ಅಂತೇಳಿ. ಹಾಗಾಗಿ ನ್ಯಾಯಪರವಾಗಿ ಆಲೋಚನೆಗಳನ್ನ ಮಾಡಬೇಕು, ನ್ಯಾಯಪರವಾಗಿರುವಂಥ ಚಿಂತನೆಗಳನ್ನ ಮಾಡಬೇಕು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಕೂಡ ನಾವು ಬೆಳಿಬೇಕಾಗಿದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕೇವಲ SC-ಗಳಿಗೆ, ST-ಗಳಿಗಲ್ಲ, ಈ ದೇಶ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ, ಈ ದೇಶದ ನಿಜವಾದ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಬದಲಾಗಿದೆ. ಆದರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂತಂದ್ರೆ, ಈ ದೇಶದಲ್ಲಿ ಹುಟ್ಟಿರುವ ಪ್ರತಿ ಪ್ರಜೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಯಾವಾಗ ಸಮಾನ ಹಕ್ಕುಳ್ಳವರಾಗ್ತಾರೋ ಅವತ್ತು ಈ ದೇಶ ನಿಜವಾದ ಸ್ವಾತಂತ್ರ್ಯ ಆಯಿತು ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತೊಮ್ಮೆ ನಮಗೆ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಅವರು ಬೆಳಿಬಾರ್ದು, ಅವರ ಅಭಿವೃದ್ಧಿ ಆಗ್ಬಾರ್ದು, ಅವರ ಮೇಲ್ಪಂಕ್ತಿಯಲ್ಲಿ ಇರಬಾರ್ದು ಅಂತೇಳಿ ಜೀವಂತ ಶವವಾಗಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೀವಂತ ಶವ ಅಂದ್ರೆ ಏನು? ಜೀವ ಇರುತ್ತೆ, ಯಾವ ಕೆಲಸನೂ ನಡೆಯಲ್ಲ. ಹಾಗೆ ಮೀಸಲಾತಿಯಲ್ಲಿ ಈ ಸಮುದಾಯ ಇರುತ್ತೆ. ಕಿರಣ, ಆ ಕಡೆ ರೋಗು, ಈ ಕಡೆ ರೋಗು. ಮೀಸಲಾತಿ ಇರುತ್ತೆ, ಆದ್ರೆ ಮೀಸಲಾತಿ ಇದ್ದು ಇಲ್ಲದಾಗಿ ಇರಬೇಕು ಅನ್ನುವಂತಹ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ನಾವು ಜಗ್ಗಲ್ಲ. ಹೋರಾಟ ಇವತ್ತು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಹೋರಾಟ ಕೇವಲ ಸಾರ್ವಜನಿಕ ಹೋರಾಟವಾಗಿ ಇಟ್ಕೊಳ್ಳದೆ ನಾವು ಕಾನೂನಾತ್ಮಕ ಹೋರಾಟಕ್ಕೂ ತಯಾರಾಗಿದ್ದೇವೆ. ನಾಳೆ 27ಕ್ಕೆ ಅಥವಾ ಅದರ ಮುಂದಿನ ಸಚಿವ ಸಂಪುಟದಲ್ಲಿ ನೀವು ಏನ್ ನಿರ್ಣಯ ತೆಗೆದುಕೊಳ್ತೀರೋ, ನಮಗೆ ತುಳಿಯುವಂತಹ ನಿರ್ಣಯಗಳೇನಾದ್ರೂ ಬಂದ್ರೆ, ನಮ್ಮನ್ನು ಅಲಕ್ಷ್ಯ ಮಾಡುವಂತಹ ನಿರ್ಣಯಗಳೇನಾದ್ರು ಬಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೇವೆ. ಮುಂದೆ ಈಗ ಕೋರ್ಟ್ ಮೊರೆ ಹೋಗ್ತೇವೆ, ಮುಂದೆ ಚುನಾವಣೆಗೆ ತೋರಿಸ್ತೇವೆ. ಹೌದಲ್ಲ? ಈಗ ನಾವು ಕಾಯ್ತೇವೆ. ನಮ್ಗೆ ಎಲ್ಲ ಅಸ್ತ್ರಗಳು ಗೊತ್ತಿದೆ. ನಮ್ಮ ಲಿಂಬಾವಳಿಯರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಲಿಂಬಾವಳಿಯರ ಪಕ್ಷದಲ್ಲಿ ಹೇಳ್ತಾ ಇದ್ರು, ಸ್ವಾಮಿ ನೀವು ಒಳ ಮೀಸಲಾತಿ ಮುಟ್ಕೊಂಡು ಬೇಕಾದ ಟೈಮಲ್ಲಿ ಮುಟ್ಕೊಂಡು ನಾವು ಗೆಲ್ಲಬೇಕಾಗಿರುವಂತ ಕ್ಷೇತ್ರಗಳಲ್ಲಿ ಬೋವಿ, ಬಂಜಾರ, ಕೊರಮ, ಕೊರ್ಚ, ಅಲೆಮಾರಿಗಳು ಸೇರ್ಕೊಂಡು 68 ಕ್ಷೇತ್ರಗಳನ್ನು ಸೋಲಿಸ್ಬಿಟ್ರು ಅಂತೇಳಿ ಅವ್ರ ಪಕ್ಷದ ಮೀಟಿಂಗ್ ಅಲ್ಲಿ ಹೇಳ್ಯಾರ. ಅವ್ರು ಯಾರು ಸೋಲ್ಸಿದ್ದು? ಸೋಲ್ಸಕ್ ಶಕ್ತಿ ಐತಂದ್ರೆ ಮತ್ತೇನರ್ಥ? ಗೆಲ್ಸಕ್ ಶಕ್ತಿ ಐತೆ ಅಂತೇಳಿ ಈ ಸರ್ಕಾರವನ್ನ ರಚನೆ ಮಾಡಲ್ಲಿ ಬೋವಿ, ಬಂಜಾರ, ಕೊರಮ, ಕೊರ್ಚರ ಪಾಲು ಬಹಳ ದೊಡ್ಡದಿದೆ. ಇವತ್ತೇನಾರ ಸರ್ಕಾರ ಬಂದಿದೆ ಅಂತಂದ್ರೆ ಒಕ್ಕೂರಿನ ಮತದಾನ ಈ ಪಕ್ಷಕ್ಕೆ ಕೊಟ್ಟಿರೋದ್ರ ಮೂಲಕವೇ ಇವತ್ತು ಅಧಿಕಾರಕ್ಕೆ ಬಂದಿದೆ. ಸ್ವಾಮಿ ನಿಮ್ಮನ್ನ ನಂಬಿದ್ದೇವೆ, ನಾವು ನಿಮ್ಮನ್ನ ನಂಬಿದ್ದೇವೆ. ನಡು ನೀರಿನಲ್ಲಿ ದಯವಿಟ್ಟು ಕೈ ಬಿಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ನಮ್ಮನ್ನ ದಡ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು, ನೀವು ಹಾಗೆ ನಮ್ಮನ್ನ ದಡ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ನಾನು ಸಚಿವರಲ್ಲಿ ತನ್ಮೂಲಕವಾಗಿ ಮುಖ್ಯಮಂತ್ರಿಗಳ ಮೂಲಕ ಕೇಳಿಕೊಳ್ತಾ ಇದ್ದೇನೆ, ಒಳ ಮೀಸಲಾತಿಗೆ ನಮ್ಮ ಒಮ್ಮತವಿಲ್ಲ, ನಮ್ಮ ಒಪ್ಪಿಗೆ ಇಲ್ಲ ಒಳ ಮೀಸಲಾತಿಗೆ. ಇದನ್ನ ನೀವು ಹೇಳಬೇಕು. ಕಾರಣ, ಸರ್ಕಾರ ನಡೆಸಿರುವಂತಹ ಆಯೋಗದ ವರದಿ ಅತ್ಯಂತ ಲೋಪದೋಷಗಳಿಂದ ಕೂಡಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಕ್ಕೆ ತಯಾರಿದ್ದೀವಿ, ಆದರೆ ಸರಿಯಾದ ದತ್ತಾಂಶ ಬೇಕು,
ಸರಿಯಾದ ದತ್ತಾಂಶ ಸಂಗ್ರಹಿಸಲು ಸುದೀರ್ಘವಾಗಿರುವಂತಹ ಆಯೋಗ ರಚನೆಯಾದ್ರೂ ಮಾಡ್ರಿ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತಹ ಸಂಪೂರ್ಣ ಗಣತಿಯ ವರದಿ ಬರೋ ತನಕ ಕಾಯಿರಿ. ತದನಂತರದಲ್ಲಿ ನೀವೇನಾದ್ರು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡೋದಾದ್ರೆ ಅವಾಗ ಕೈಗೆತ್ಕೊಳ್ರಿ ಅಂತೇಳಿ ತಮ್ಮ ಮೂಲಕ ಒಂದು ತಿಳಿಸ್ತಾ ಇದ್ದೇವೆ. ಹಾಗಾಗಿ ನಾವ್ಗೇನೋ ಈ ಒಳ ಮೀಸಲಾತಿಯಲ್ಲಿ ಲೋಪದೋಷ ಇದೆ ಅಂತೇಳಿ ಎಲ್ಲ ವಿಚಾರಗಳನ್ನು ನಿಲ್ಲಿಸ್ರಿ ಅಂತ ಹೇಳಲ್ಲ. ತ್ವರಿತವಾಗಿ 56,000 ಉದ್ಯೋಗಗಳೇನಿದ್ದಾವೆ ಸಾರ್ವಜನಿಕವಾಗಿ ಎಲ್ಲ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಯಾರಿಗೂ ಅನ್ಯಾಯ ಆಗದೆ ಹಳೆ ಮೀಸಲಾತಿ ಪದ್ಧತಿ ಅಂತ ಪ್ರಕಾರವಾಗಿ ನೀವು ನೋಟಿಫಿಕೇಶನ್ ಕರೆದು 56 ಕುಟುಂಬಗಳಿಗೆ ನಿಮ್ಮ ಸರ್ಕಾರ ನಂದಾದೀಪ ಆ ಮನೆಯ ಬೆಳಕಾಗ್ಲಿ ಅಂತೇಳಿ ನಾವು ಒತ್ತಡವನ್ನ ತರ್ತಾ ಇದ್ದೇವೆ. ಹಾಗೆ SCP TSP ಯೋಜನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಸರ್ಕಾರ ಇದ್ದಾಗ ಬಹಳ ಅದ್ಭುತವಾಗಿರುವಂತ ನಿರ್ಣಯ ತಂದಿದ್ರು. SC STಗಳ ಅನುದಾನವನ್ನ ಬೇರೆ ಯಾವುದಕ್ಕೂ ಕೂಡ ಬಳಕೆ ಮಾಡಬಾರ್ದು, ಅವರ ಪ್ರಗತಿಗೆ ಇಡಬೇಕು ಅಂತೇಳಿ. ಈ ತರ ಆಲೋಚನೆ ಇರೋದಕ್ಕೆ ಸಿದ್ದರಾಮಯ್ಯರಿಗೆ ಅಹಿಂದ ನಾಯಕ ಅಂತ ಕರೀತಾರೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳ್ತಾರೆ. ಅಂತಹ ನಾಯಕರಿಗೆ ತಮ್ಮ ಮೂಲಕವಾಗಿ ಹೇಳ್ತೇವೆ, ದಯವಿಟ್ಟು ನಮ್ಮ ಮೀಸಲಾತಿಯ SCP TSP ಯೋಜನೆಗಳ ಅನುದಾನವನ್ನ ಮೂಲವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತೇಳಿ ತಾವು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಈ ಮೂಲಕ ಹೇಳ್ತಾ ಇದ್ದೇವೆ. ಈ ವಿಚಾರದಲ್ಲಿ ನಾವು ಮಾನ್ಯ ಸುಧಾಕರ್ ಅವರಿಗೆ ಹೇಳುವಂತಹದ್ದು, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮೊದಲನೇ ಹೆಜ್ಜೆ. ನೀವು ಸರಿಯಾದ ಹೆಜ್ಜೆಯನ್ನಿಟ್ರೆ ನಮ್ದು ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ನಮ್ಮ ಹೆಜ್ಜೆಗಳು ಅದು ನಟರಾಜನ ರುದ್ರ ತಾಂಡವಾಗಿ ಬದಲಾಗ್ಬೋದು. ಇವತ್ತು ನಾವು ಒಂದು ಮಾತು ಹೇಳಿದ್ರೆ, ಇವತ್ತು ನಾವು ಪೊಲೀಸರ ACP ನಮ್ಮ ರಮೇಶ್ ಎಲ್ಲೋಗಿರ, ನಮ್ಮ ACP ರಮೇಶ್ರವರು, ಸ್ವಾಮೀಜಿ ಓದ್ಸತಿ ನೀವು ರಸ್ತೆನ ಬಂದ್ ಮಾಡಿಸ್ಬಿಟ್ಟಿದ್ರಿ, ಬಹಳ ತೊಂದರೆ ಆಗಿತ್ತು, ರೋಗಿಗಳಿರ್ತಾರೆ, ಜನ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ವಿಶೇಷವಾಗಿ ಜಡ್ಜ್ಗಳು ಇದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಅದು ಸಾರ್ವಜನಿಕ ಸೇವೆ, ಅವ್ರಿಗೆ ತೊಂದರೆ ಆಗ್ಬಾರ್ದು. ನಿಮ್ಮ ಜನಗಳು ಆ ಭಾಗದಲ್ಲಿ ಮಾಡಿದ್ರೆ ರಸ್ತೆ ಬಂದ್ ಮಾಡ್ತಾರೆ, ತೊಂದರೆ ಆಗುತ್ತೆ, ನೀವು ದೊಡ್ಡ ಸಭಾಂಗಣವನ್ನು ತೆಗೆದುಕೊಂಡು ಇಲ್ಲಿ ಮಾಡಿ, ಸಾರ್ವಜನಿಕ ತೊಂದರೆ ಕೊಡಬೇಡಿ ಅಂತೇಳಿ ವಿನಂತಿಯನ್ನು ಮಾಡಿದ್ರು. ನಾವು ಅವ್ರಿಗೆ ಒಂದು ವಾಗ್ದಾನ ಮಾಡಿದ್ವಿ. ನಾವು ಏನಂತ, ನಮ್ಮ ಜನಗಳು ಎಷ್ಟೇ ಲಕ್ಷ ಬಂದ್ರು ಕೂಡ ಸಾರ್ವಜನಿಕವಾಗಿ ತೊಂದರೆ ಕೊಡಲ್ಲ, ನಮ್ಮ ಜನಗಳು ಸಾತ್ವಿಕ ಜನಗಳು, ನಮ್ಮ ಮಾತನ್ನ ಪಾಲಿಸ್ತಾರೆ ಅಂತ ಹೇಳಿದ್ವಿ. ಪಾಲಿಸಿರಿ ನೀವೆಲ್ಲ. ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬೆಳಗ್ಗೆ ನನಗೆ ACP ಅವರ ಕಡೆಯಿಂದ ಫೋನ್ ಬಂತು, ಬುದಿ ಏನು ರೈಲ್ವೆ ಸ್ಟೇಷನ್ ಇಂದ ರ್ಯಾಲಿ ಬರುತ್ತೆ ಅಂತೆ, ದಯವಿಟ್ಟು ರ್ಯಾಲಿ ಬರೋದು ಬೇಡ, ತೊಂದರೆ ಆಗುತ್ತೆ ಅಂತೇಳಿ. ನಮ್ಮ ಅನಂತನವ್ರಿಗೆ, ನಮ್ಮ ರವಿ ಅವರಿಗೆ, ನಮ್ಮ ಎಲ್ಲ ಆದರ್ಶ ಅವ್ರಿಗೆ ನಾನು ಫೋನ್ ಹಚ್ಚಿದೆ, ಬೇಡಪ್ಪ ಪೊಲೀಸರು ಫೋನ್ ಹಚ್ಚಿದರೆ ನಮ್ಮ ಯಾರು ಕೂಡ ರ್ಯಾಲಿ ಮಾಡೋದು ಬೇಡ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದ್ವಿ. ನಮ್ಮ ಜನ ಎಷ್ಟು ಮುಗ್ಧರು, ಎಷ್ಟು ಪ್ರಬುದ್ಧರು ಅಂತಂದ್ರೆ, ಗುರುಗಳು ಏನ್ ಹೇಳ್ತಾರೆ ಅದು ನಮಗೆ ವೇದವಾಕ್ಯ ಅಂತೇಳಿ ಪಾಲಿಸುವಂತ ಜನ ನಮ್ದು. ಇವತ್ತು ಆ ಜನಗಳಿಗೆ ನೋಡಪ್ಪ, ನಾನು ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡ್ಬಿಟ್ಟಿದ್ದೇನೆ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಇದು ಸುಮ್ಮನೆ ಆಗ್ಬಿಟ್ಟೈತೆ, ನಿಮ್ಮ ಪಾಡಿಗೆ ನೀವು ಬೀದಿ ಹೋರಾಟ ಮಾಡ್ರಿ, ಬಟ್ಟೆ ಬಿಚ್ಕೊಂಡಾದ್ರೂ ನೀವು ಅರೆಬೆತ್ತಲೆ ಮೆರವಣಿಗೆ ಆದ್ರೂ ಮಾಡ್ರಿ, ವಿಧಾನಸೌಧ ಮುತ್ತಿಗೆ ಆದ್ರೂ ಮಾಡ್ರಿ ಅಂತಂದ್ರೆ ನೀವೇನ್ ಮಾಡ್ತೀರಾ? ಅದನ್ನೇ ಮಾಡ್ತಾರೆ. ಅವರು ನಮ್ಮ ಒಂದು ಕರೆಗೆ ಕಾಯ್ತಾ ಇದ್ದಾರೆ. ಗುರುಗಳು ಏನು ನಿರ್ದೇಶನವನ್ನ ಕೊಡ್ತಾರೆ ಆ ನಿರ್ದೇಶನದ ಮೇರೆಗಡೆ ಈ ವೇದಿಕೆಗೆ ಮಾನ್ಯ ಸಚಿವರಾಗಿರುವಂತಹ ವೆಂಕಟೇಶ್ವರವರು ಆಗಮಿಸ್ತಾ ಇದ್ದಾರೆ. ಪಶು ಸಂಗೋಪನಾ ಸಚಿವರಿಗೆ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕವಾಗಿ ಸ್ವಾಗತವನ್ನ ಕೋರೋಣ. ನಾನು ವೆಂಕಟೇಶ್ವರ್ ಬಂದರೆ ಅಂತೇಳಿ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಅನಂತರವರು ಆ ಹಕ್ಕೊತ್ತಾಯಗಳನ್ನ ಮಂಡನೆ ಮಾಡ್ತಾರೆ. ವೆಂಕಟೇಶ್ವರ್ ಬಹಳ ಅಡ್ವಾನ್ಸ್ ಇದ್ದಾರೆ, ನಮ್ಗಿಂತ ಸಚಿವರೇ ಬೇಕು. ಓದ್ಕಂಡೆ ಬಂದ್ಬಿಟ್ಟಿದ್ದೀನಿ ಸ್ವಾಮೀಜಿ ಗಾಡಿಯಲ್ಲಿ ಬರಬೇಕಾರೆ ಅಂತಂದ್ರು. ಬಹುಶಃ ಅವ್ರ ನಾಡಿ ಮಿಡಿತ ಹೆಂಗಿರ್ಬೋದು ಅಂತಂದ್ರೆ, ನಾಳೆ ಕ್ಯಾಬಿನೆಟ್ ಕುತ್ಕೊಂಡು ದಯವಿಟ್ಟು ಒಳ ಮೀಸಲಾತಿ ಮಾಡಬೇಡಿ ಅಂತ ಹೇಳಿದ್ರು ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನೇ ಹೇಳಿದ್ವಿ ಅಂತಂತಂದ್ರೆ,
ಆಯೋಗದ ವರದಿ ತುಂಬ ಲೋಪದೋಷಗಳಿಂದ ಕೂಡಿದೆ. ಆಯೋಗದ ದತ್ತಾಂಶದ ಪ್ರಕಾರವಾಗಿ ಈ ಸಮುದಾಯಗಳು ಅತ್ಯಂತ ಹಿಂದುಳಿದ ಸಮುದಾಯಗಳು. ನೀವೇನಾದ್ರೂ ಆ ಥರದ ಕೈಗೆತ್ಕೊಳ್ಳೋದಾದ್ರೆ ಮೊದಲನೇ ಪಂಕ್ತಿ ನಮಗೆ ಮಾಡಬೇಕಾಗುತ್ತೆ. ರೋಸ್ಟರ್ ಬಿಂದು ಏನಂತ ಮಾಡಿದ್ರಿ ಇವತ್ತು, ಆ ರೋಸ್ಟರ್ ಬಿಂದು ನಮ್ಮನ್ನ ಶತಮಾನಗಳ ಕಾಲ ತುಂಬ ದುವ್ಯವಸ್ಥೆಗೆ ಕಳಿಸುವಂತಹ ರೋಸ್ಟರ್ ಬಿಂದು ಆಗಿದೆ. ಸುಮ್ಮನೆ ನಿಮ್ಗೊಂದು ಹೇಳೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎಸ್ಸಿಗಳಿಗೆ ಮೇಲ್ಪಂಕ್ತಿ ಹಾಕಿ ಕೊಡಬೇಕು ಅಂತೇಳಿ ಇದುವರೆಗೆ ನಮಗೆ ನೋಡ್ಕೊಂಡು ಬಂದಿದ್ದೀರಾ. ರೋಸ್ಟರ್ ಬಿಂದು 1 ಬರ್ತಾ ಇತ್ತು, ಇವತ್ತು ರೋಸ್ಟರ್ ಬಿಂದು 15 ಬರ್ತಾ ಇದೆ. ಏನಾಗ್ತಾ ಇದೆ? SC ಆಗ್ಬೇಕು, ST ಆಗ್ಬೇಕು, SCB ಆಗ್ಬೇಕು, ಮತ್ತೆ ST ಆಗ್ಬೇಕು, ಜನರಲ್ ಒಂದು 10 ಜನ ಮುಗಿದು ಹೋಗ್ಬೇಕು, 15 ಬರ್ಬೇಕು. 15 ಬರೋಷ್ಟರಿಗೆ ಸ್ವಾಮಿ 2 ತಲೆಮಾರು ಕಳೆದೋಗುತ್ತೆ. ಅರ್ಥಾತ್ ನಮ್ಮನ್ನ ಜೀವಂತ ಶವವಾಗಿಸುವಂತ ರೋಸ್ಟರ್ ಬಿಂದು ಬಂದಿದೆ. ಇದನ್ನ ನಾವು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಈ ರೀತಿಯಾಗಿರುವಂತಹ ಅವೈಜ್ಞಾನಿಕ ಒಳ ಮೀಸಲಾತಿನ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಅಂತೇಳಿ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ತಾವು ದಯಮಾಡಿ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಇದರಲ್ಲಿ ಒಂದು ತೌಲಾನಿಕ ಅಧ್ಯಯನವನ್ನು ಮಾಡಿಬಿಟ್ಟು ತಾವು ನಮಗೆಲ್ಲ ನ್ಯಾಯವನ್ನು ಕೊಡಬೇಕು. ಒಂದು ವೇಳೆ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ನಮ್ಮ ವಿರುದ್ಧ ಅಥವಾ ನಮ್ಮನ್ನು ತುಳಿಯುವ ವಿಚಾರದಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಂಡ್ರೆ ನಮ್ಮ ಜನಗಳ ಹೆಜ್ಜೆ ಅದು ನಟರಾಜನ ರುದ್ರ ತಾಂಡವಾಗಿರುತ್ತೆ. ಎಲ್ಲ ಕಡೆ ನಾವು ಪ್ರತಿಭಟನೆಗಳನ್ನ ಮಗದೊಂದು ನಮ್ಮ ಕೈಯಲ್ಲಿ ಏನೇನು ಶಕ್ತಿ ಆಗುತ್ತೆ ಅದೆಲ್ಲವೂ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಆಗ್ರಹ ಹಾಗೂ ಒಂದು ಸಾತ್ವಿಕ ಇರುವಂತಹ ಮನವಿ ಎರಡೂ ರೀತಿಯಲ್ಲೂ ಕೂಡ ನಾನು ಈ ಇರುವ ಸಚಿವರ ಹತ್ರ ತಿಳಿಸ್ತಾ, ನಿಮ್ಮೆಲ್ಲರ ಹೋರಾಟಕ್ಕೆ ಶಕ್ತಿ ತುಂಬಿದ ಅನೇಕ ಕಾಣದ ಕೈಗಳು. ಇವತ್ತು ಉತ್ತರ ಕರ್ನಾಟಕದವರಿಗೆ ಯಾರೂ ಗಾಡಿ ಕೊಟ್ಟಿಲ್ಲ ಸ್ವಾಮಿ. ನಾನು ಬೀದರಿಂದ ಯಾರೋ ಫೋನ್ ಮಾಡಿದ್ರು, ಬುದ್ಧಿ ನಾವೇ 1 ದಿನದ ಕೂಲಿಯನ್ನ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಯಾರ್ಯಾರಿಗೆ ಸಾಧ್ಯ ಹೋಗ್ತಾವ್ರೆಲ್ಲ ಬಸ್ಸನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತಂದ್ರು. 1 ದಿನದ ಕೂಲಿಯನ್ನು ಬಿಟ್ಟು 1 ದಿನದ ಕೂಲಿಯನ್ನ ಹಾಕಿ ಇವತ್ತು ಇಲ್ಲಿ ಬಂದಿದ್ದಾರೆ. ಇಂತಹ ಕೂಲಿ ಕಾರ್ಮಿಕರ ಪರವಾಗಿ ನಿಮ್ಮ ಧ್ವನಿ ಇರಲಿ. ಅವರೆಲ್ಲರಿಗೆ ಹೃತ್ಪೂರ್ವಕಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೋರಾಟಕ್ಕೆ ಈರುವ ಸಚಿವರು ಶಕ್ತಿಯನ್ನು ತುಂಬಲಿ, ನಮ್ಮ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ ಅನ್ನೋ ಮಾತನ್ನು ತಿಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು.